ಶ್ರೀಮದ್ ಆಚಾರ್ಯರು ಇಂತಹ ವಾಕ್ಯಗಳನ್ನು ಉಲ್ಲೇಖಿಸಿ ಹೇಳ್ತಾ ಇದ್ದಾರೆ. ಸತ್ತದಿ ಇಲ್ಲದವರಿಗೆ ಉತ್ತಮ ಲೋಕಪ್ರಾಪ್ತಿ ಆಗುವುದಿಲ್ಲ ಅನ್ನತಕ್ಕಂಥ ಮಾತುಗಳು ಅಲ್ಲಲ್ಲಿ ಕೇಳಿಬರ್ತಾ ಇದ್ದಾವೆ. ಎಲ್ಲಿ ಕೇಳಿಬರ್ತಾ ಇದ್ದಾವೋ ಅದರ ಅಭಿಪ್ರಾಯ ಹೀಗೆ: ಮಕ್ಕಳಿಲ್ಲದೇನೂ ಕೂಡ ಅನೇಕ ಮಂದಿ ತಮ್ಮ ವ್ಯಕ್ತಿಗತವಾಗಿರತಕ್ಕಂಥ ವೈಯಕ್ತಿಕ ಸಾಧನೆಯಿಂದ ಸಾಮಾನ್ಯ ಸ್ವರ್ಗಾದಿಗಳಲ್ಲ ಮೋಕ್ಷವನ್ನೇ ಪಡೆದವರೂ ಇದ್ದಾರೆ. ಹಾಗಾಗಿ ಈ ಮಾತುಗಳಿಗೆ ಮಕ್ಕಳು ಬೇಕೇ ಬೇಕು ಅನ್ನೋದು ಅರ್ಥ ಅಲ್ಲ. ಹರಿಶ್ಚಂದ್ರ ಭೂಪತಿ, ಪಾಂಡು ಮಹಾರಾಜ ಇವರೆಲ್ಲ ಅವರ ಸಂತತಿ ಮುಂದೆ ಅಗತ್ಯವಾಗಿ ಬೆಳಿಬೇಕಾದದ್ದಿದೆ. ಆ ಮಕ್ಕಳ ಮೂಲಕ ಲೋಕಕ್ಕೆ ಹಿತವಾಗಬೇಕಾದದ್ದಿದೆ. ಹಾಗಾಗಿ ಅವರ ಭೂಮಿಗೆ ಆಗಮನ ಅದು ಇದೇ ಉದ್ದೇಶದಿಂದ ಇದ್ದಲ್ಲಿ ಅವರ ಹುಟ್ಟಿನ ಉದ್ದೇಶ ಪರಿಪೂರ್ಣ ಆಗದವರು ಹೊರಟು ಹೋದರು ಅಂತಂದರೆ ಅವರಿಗೆ ಸದ್ಗತಿ ಆಗೋದಿಲ್ಲ. ಯಾರು ಯಾವ ಕಾರ್ಯಕ್ಕೋಸ್ಕರ ಈ ಭೂಮಿ ಮೇಲೆ ಹುಟ್ಟಿ ಬಂದವರಿದ್ದಾರೋ ಆ ಕಾರ್ಯವನ್ನು ಪೂರೈಸಿದವರು ಹೋದಲ್ಲಿ ಅವರಿಗೆ ಸದ್ಗತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಋಷಿಮುನಿಗಳು ನಿನಗೆ ಸಂತತಿ ಇಲ್ಲ, ಆದ್ದರಿಂದಾಗಿ ಸದ್ಗತಿ ಆಗೋದಿಲ್ಲ, ಮಕ್ಕಳನ್ನು ಪಡೆ ಅಂತ ಹೇಳಿಕೊಂಡು ಹೇಳ್ತಾರಷ್ಟೇ ಹೊರತು ಮಕ್ಕಳನ್ನು ಪಡೆಯೋದೇ ಮುಖ್ಯ ಉದ್ದೇಶ ಅಲ್ಲ ಅನ್ನೋದನ್ನು, ಯಾಕೆ ಮಕ್ಕಳಿಲ್ಲದೇನೂ ಕೂಡ ಕೇವಲ ತಮ್ಮ ವೈಯಕ್ತಿಕ ಸಾಧನೆಯಿಂದ ಉತ್ತಮವಾಗಿರುವ ಲೋಕ ಸ್ವರ್ಗಾದಿ ಲೋಕಗಳನ್ನು ಪಡೆದವರು ಇದ್ದಾರೆ, ಮೋಕ್ಷವನ್ನೇ ಪಡೆದವರು ಇದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಪಡೆದ ಮಕ್ಕಳಾಗಿದ್ದಾರೆ ಹೌದು, ಆದರೆ ಅವರು ಸನ್ನಡತೆಯಲ್ಲಿ ಇಲ್ಲ ಅಂತಂದದ್ದಾದರೆ ಅದರಿಂದಾಗಿ ಅನರ್ಥಭಾಗಿಗಳಾದವರೂ ಇದ್ದಾರೆ. ಹಾಗಾಗಿ ಮಕ್ಕಳನ್ನು ಪಡೆಯುವುದಷ್ಟೇ ಮುಖ್ಯ ಉದ್ದೇಶ ಅಲ್ಲ, ಯಾರು ಯಾವ ಉದ್ದೇಶದಿಂದ ಈ ಭೂಮಿ ಮೇಲೆ ಬಂದವರಿದ್ದಾರೋ ಅವರಿಂದ ಮುಂದೆ ಏನು ಕಾರ್ಯ ವಿಶೇಷವಾಗಿ ಆಗಲೇಬೇಕಾದದ್ದಿದೆಯೋ ಅಂತಹವರು ಆ ಮಕ್ಕಳನ್ನು ಪಡೆದೇ ಅವರ ಮೂಲಕ ಆ ಸತ್ಕಾರ್ಯ ಆಗಬೇಕಾದದ್ದು ಹೌದಾಗಿದ್ದಲ್ಲಿ ಅದನ್ನು ಮಾಡದೇ ಹೋದರೆ ಅವರಿಗೆ ಸದ್ಗತಿ ಇಲ್ಲ ಅಂತ ಅರ್ಥ. ಇನ್ನೊಂದು ವಿಚಾರ ಧರ್ಮಶಾಸ್ತ್ರದಲ್ಲಿ ಇದೇ ಸಂದರ್ಭದಲ್ಲಿ ಉಲ್ಲೇಖಗೊಳ್ಳುತ್ತೆ. ಅವರು ಇವರು ಅಂತ ಅಲ್ಲ, ಎಲ್ಲರೂ ಕೂಡ ಸಂತತಿಯನ್ನು ಪಡೆಯಬೇಕು. ಎಷ್ಟು ಮಕ್ಕಳನ್ನು ಪಡೆಯಬೇಕು ಅನ್ನೋ ಮಾತು ಬಂದಾಗ ಧರ್ಮಶಾಸ್ತ್ರದಲ್ಲಿ ಈ ಮಾತು ಹೀಗೆ ಹೇಳ್ತಾ ಇದೆ ಋಷಿಮುನಿಗಳು: ಏಷ್ಟವ್ಯಾಹ ಬಹವ ಪುತ್ರಾಹ, ಅನೇಕ ಮಕ್ಕಳನ್ನು ಪಡೆಯಬೇಕು ಒಂದೆಡೆ. ಇನ್ನೊಂದೆಡೆ ಅಂತ ಇದ್ದಾರೆ ನೇಷ್ಟವ್ಯಾ ಬಹವ ಪುತ್ರಾಹ, ಹೆಚ್ಚು ಮಕ್ಕಳನ್ನು ಪಡಿಬೇಡಿ. ಒಂದೆಡೆ ಅಂತ ಇದ್ದಾರೆ ಏಷ್ಟವ್ಯಾಹ ಬಹವ ಪುತ್ರಾಹ, ಅನೇಕ ಮಕ್ಕಳನ್ನು ಪಡೆಯಬೇಕು. ಇನ್ನೊಂದೆಡೆ ಅಂತ ಇದ್ದಾರೆ ನೇಷ್ಟವ್ಯಾ ಬಹವ ಪುತ್ರ, ಹೆಚ್ಚು ಮಕ್ಕಳನ್ನು ಪಡೆಯಬಾರದು. ಯಾಕೆ ಪಡಿಬೇಕು, ಯಾಕೆ ಪಡಿಬಾರದು, ಯಾಕೆ ಕಾರಣ ಕೊಡ್ತಾ ಇದ್ದಾರೆ. ಏಷ್ಟವ್ಯಾಹ ಬಹವ ಪುತ್ರಾಹ, ತುಂಬ ಮಕ್ಕಳನ್ನು ಪಡಿಬೇಕು. ಯಾಕೆ ಯದ್ ಏಕೋಪಿ ಗಯಾಂ ವ್ರಜೇತ್, ಅಷ್ಟು ಮಕ್ಕಳಲ್ಲಿ ಯಾರೋ ಒಬ್ಬನಾದರೂ ಗಯಾಶ್ರಾದ್ಧ ಮಾಡುವಂತಹ ಸತ್ಕಾರ್ಯವನ್ನು ಮಾಡ್ತಾ ಇದ್ದಾನಂತಂದರೆ ಅದರಿಂದಾಗಿ 7 ಕುಲಗಳು ಕೂಡ ಉದ್ಧೃತವಾಗ್ತಾವೆ. ಯದ್ ಏಕೋಪಿ ಗಯಾಂ ವ್ರಜೇತ್, ಒಬ್ಬನಾದರೂ ಗಯಾಶ್ರಾದ್ಧದಂತಹ ಸತ್ಕಾರ್ಯಗಳನ್ನು ಮಾಡಿದ ಅಂತಂದರೆ ಎಲ್ಲರಿಗೂ 7 ಕುಲಗಳಿಗೆ ಕೂಡ ಉದ್ಧಾರ ಇದೆ. ಹಾಗಾಗಿ ಅನೇಕ ಮಕ್ಕಳನ್ನು ಪಡೆಯಬೇಕು. ಹಾಗಾದರೆ ಮತ್ತೆ ನೇಷ್ಟವ್ಯಾಹ ಬಹುಪುತ್ರ ಅಂತ ಹೇಳಿದ್ಯಾಕೆ? ಹೌದು, ನೇಷ್ಟವ್ಯಾಹ ಬಹವ ಪುತ್ರಾಹ ಯದ್ ಏಕೋಪಿ ಸುರಾಂ ಪಿಬೇತ್, ಒಬ್ಬನಾದರೂ ಸುರಾಪಾನದಂತಹ ದುಷ್ಕಾರ್ಯಕ್ಕೆ ಇಳಿದ ಅಂತಂದರೆ ಇದರಿಂದಾಗಿ 7 ಕುಲವೂ ಕೂಡ ಅಧಪತನವನ್ನು ಪಡೆಯಬೇಕಾದೀತು. ಹಾಗಾಗಿ ನೇಷ್ಟವ್ಯಾಹ ಬಹವ ಪುತ್ರ, ಹೆಚ್ಚು ಮಕ್ಕಳನ್ನು ಪಡೆಯಬೇಡಿ. ಈಗ ಮತ್ತೆ ಸಂದಿಗ್ಧಕ್ಕೆ ಬಂದದ್ದು ಹಾಗಾಯಿತು. ಏಷ್ಟವ್ಯಾಹ ಬಹುಪುತ್ರವಾಹ ಪುತ್ರಾಹ ಯದು ಏಕೋಪಿ ಗಯಾಂಬರಜದು, ಒಬ್ಬನಾದರೂ ಹೋಗಿ ಗಯಾಶ್ರಾದ್ಧಂತ ಸತ್ಕಾರ್ಯ ಮಾಡಬಹುದು, ಅದರಿಂದ ಅನೇಕ ಮಕ್ಕಳನ್ನು ಪಡೆಯಬೇಕು. ಒಬ್ಬನಾದರೂ ಸುರಾಮಯದಂತಹ ದುಷ್ಕಾರ್ಯಕ್ಕೆ ಇಳಿದ ಅಂತಂದರೆ ಮಹಾ ಅನರ್ಥ ಆದೀತು. ಹಾಗಾಗಿ ಪಡೆಯಬಾರದು.
ಉದ್ದೇಶ ಇಷ್ಟು, ಮಕ್ಕಳನ್ನು ಪಡೆಯಬೇಕು, ಅವರನ್ನು ಸರಿದಾರಿಯಲ್ಲಿರುವಂತೆ ಮಾಡಬೇಕು, ದುರಾಚಾರಿಗಳನ್ನಾಗಿ ಅವರನ್ನು ಮಾಡಬಾರದು. ಸಂತತಿಯನ್ನು ನಾವು ಸತ್ಸಂತತಿಯನ್ನು ಪಡೀತೇವೆ ಅಂತ ಹೇಳಿಕೊಂಡು ಹುಟ್ಟು ಮೊದಲೇ ಸತ್ಸಂತತಿಯನ್ನು ಪಡೀಲಿಕ್ಕೆ ಬರೋದಿಲ್ಲ. ಇದೇ ವರ್ಧನಂ. ಏನಿದರ ಹಿನ್ನೆಲೆ? ಸೋಮೋ ರಾಜ ಅಮೃತಮಯ ಗಂಧರ್ವಾಣಾಂ ಪುರಾಭವತ್. ಅಮೃತಮಯನಾಗಿರತಕ್ಕಂತಹ, ಅಮೃತ ಕಿರಣಗಳನ್ನು ಹೊಂದಿರತಕ್ಕಂತಹ ಸೋಮ ಚಂದ್ರ ಅವನು ಗಂಧರ್ವರಿಗೆ ಪತಿಯಾದ, ರಾಜನಾದ. ಸೋಮೋ ರಾಜ ಅಮೃತಮಯ ಗಂಧರ್ವಾಣಾಂ ಪುರ ಅಭವತ್ ನ ದೇವಾನಾಂ. ದೇವತೆಗಳಿಗೆ ಅವನು ರಾಜನಾಗಿಲ್ಲ. ಆವಾಗ ತದಾ ದೇವಾಹ ಮಾಮಭ್ಯೇತಿ ಇದಮಬ್ರುವನ್. ಬ್ರಹ್ಮದೇವರು ಅಂತ ಇದ್ದಾರೆ, ದೇವತೆಗಳೆಲ್ಲ ನನ್ನ ಬಳಿ ಒಂದು ಅಂತ ಇದ್ದಾರೆ. ಏನಂದರು? ಗಂಧರ್ವೈರ್ ಆಹುತ ಸೋಮಃ ದೇವಾನಾಂ ಪ್ರಾಣದಃಪುರ. ಹಿಂದೆ ಚಂದ್ರ ದೇವತೆಗಳಿಗೆ ರಾಜನಾಗಿ ಅಮೃತದ ಕಿರಣಗಳ ಮೂಲಕ ಅವರನ್ನೆಲ್ಲ ಪುಷ್ಟಿಗೊಳಿಸ್ತಾ ಇದ್ದ. ಅಂತಹ ಸೋಮನನ್ನು ಗಂಧರ್ವರು ಅಪಹಾರ ಮಾಡಿದ್ದಾರೆ. ತಮಧ್ಯಾಯನ್ ಸುರಗಣಾ ಋಷಯ ಅತಿ ದುಃಖಿತಾ ಯಥಾ ಸ್ಯಾ ಸೋಮೋ ಹಿ ಅಸ್ಮಾಕಂ ತಥಾ ನೀತಿರ್ವಿಧೀಯತಾಂ. ಆ ಸೋಮ ಚಂದ್ರ ಮರಳಿ ನಮಗೇ ಬೇಕು. ಚಂದ್ರನನ್ನು ನಾವು ಮತ್ತೆ ಪುನಃ ಮರಳಿ ಪಡೆಯಬೇಕು ಅಂತದಕ್ಕೆ ಏನು ದಾರಿ ಬೇಕೋ ಅಂತಹ ದಾರಿಯನ್ನು ತೋರಿಸಿಕೊಡಿ. ಬ್ರಹ್ಮದೇವರಂದರು, ದೇವತೆಗಳು ಹೀಗೆ ಬ್ರಹ್ಮದೇವರಲ್ಲಿ ಅಂದಾಗ ವಾಗ್ದೇವಿ ಹೀಗೆ ಅಂತ ಇದ್ದಾಳಂತೆ. ವಾಕ್ ವಿಬುಧಾನ್ ಆಹ ಗಂಧರ್ವಾಹ ಸ್ತ್ರೀಷು ಕಾಮುಕಾಹ. ಗಂಧರ್ವರು ಸ್ತ್ರೀಯರ ಮೇಲೆ ವಿಶೇಷವಾಗಿರತಕ್ಕಂಥ ಮೋಹವುಳ್ಳವರಾಗಿದ್ದಾರೆ. ಹಾಗಾಗಿ ವಾಕ್ ಅಂತ ಇದ್ದಾಳೆ, ನನ್ನನ್ನು ಆಕೆ ಅವರಿಗೆ ತೋರಿಸಿ ಅಮೃತ ಕಿರಣನಾಗಿರತಕ್ಕಂಥ ಚಂದ್ರನನ್ನು ದೇವತೆಗಳು ಮರಳಿ ಪಡೆಯಲಿ. ತೇಭ್ಯೋ ದತ್ವಾಥ ಮಾಂ ದೇವಾ ಸೋಮ ಮಾಹೃತುಮರ್ಹತ. ಆವಾಗ ದೇವತೆಗಳಂದರು, ಇಲ್ಲ, ವಾಗಭಿಮಾನಿನಿಯನ್ನು ನಿನ್ನನ್ನು ನಾವು ಆ ಗಂಧರ್ವರಿಗೆ ನೀಡಿ ಅವರಿಂದ ಚಂದ್ರನನ್ನು ಪಡೆಯಲಿಕ್ಕೆ ನಾವು ಬಯಸೋದಿಲ್ಲ. ಚಂದ್ರನೂ ಬೇಕು, ನೀನೂ ನಮಗೆ ಬೇಕು. ವಿನಾ ತೇನಾಪಿ ನಸ್ಥಾತುಂ ಶಕ್ಯಂ ನೈವತ್ವಯಾ ವಿನಾ. ನೀನೂ ನಮಗೆ ಬೇಕು, ಚಂದ್ರನೂ ನಮಗೆ ಬೇಕು. ಆವಾಗ ವಾಕ್ ಪುನಃ ಅಂತ ಇದ್ದಾಳೆ. ಪುನರ್ವಾಗ್ ಅಬ್ರವೀತ್ ದೇವಾನ್ ಪುನಃ ಏಷ್ಯಾಮ್ಯಹಂ ತ್ವಿಹ. ನೀವು ಹಾಗೆ ಮಾಡಿ ನಾನು ಅಲ್ಲಿಂದ ಮರಳಿ ನಿಂಬಳಿಗೇನೆ ಬರ್ತೇನೆ. ಚಂದ್ರನು ನಿಮಗೆ ದಕ್ತಾನೆ, ನಾನು ನಿಂಬಳಿಯೇ ಇರ್ತೇನೆ. ಅತ್ರ ಬುದ್ಧಿ ವಿಧಾತವ್ಯ ಕ್ರಿಯತಾಂ ಕ್ರತುರುತ್ತಮ. ಗೋದಾವರಿ ತೀರದಲ್ಲಿ ಒಂದು ಯಾಗವನ್ನು ಮಾಡಿ. ಗೌತಮ್ಯಾ ದಕ್ಷಿಣೇ ತೀರೆ ಭವೇತ್ ದೇವಾಗಮೋ ಯದಿ ಮಖಂತು ವಿಷಯಂಕೃತ್ವ ಆಯಾಂತು ಸುರಸತ್ತಮ. ಗೋದಾವರಿ ತೀರದಲ್ಲಿ ದೊಡ್ಡ ಯಜ್ಞ ಸೋಮ ಯಾಗ ನಡೆಯಲಿ. ಅಲ್ಲಿಗೆ ದೇವತೆಗಳು ಬರಲಿ, ಗಂಧರ್ವರು ಬರಲಿ. ಗಂಧರ್ವಾಹ ಸ್ತ್ರೀಪ್ರಿಯಾ ನಿತ್ಯಂ ಪಣಧ್ವಂ ತಮ್ಮಯ ಸಹ. ಗಂಧರ್ವರು ಸ್ತ್ರೀ ಕಾಮುಕರಾಗಿರ್ತಾರೆ. ಅವರಿಗೆ ನನ್ನನ್ನು ತೋರಿಸಿ ಚಂದ್ರನನ್ನು ಪಡೆಯಿರಿ. ದೇವತೆಗಳು ಹಾಗೆ ಆಗಲಿ ಅಂತಂದರು. ದೇವದೂತೈ ಪೃಥಕ್ ದೇವಾನ್ ಯಕ್ಷಾನ್ ಗಂಧರ್ವ ಪನ್ನಗಾನ್ ಆಹ್ವಾನಂ ಚಕ್ರೇ ತತ್ರ ಪುಣ್ಯೇ ದೇವಗಿರೋತದ. ಆ ಬ್ರಹ್ಮಗಿರಿಯಲ್ಲಿ ಎಲ್ಲರೂ ಬಂದು ಸೇರಿದರು. ದೇವತೆಗಳು, ಗಂಧರ್ವರು ಎಲ್ಲರೂ ಸೇರಿದರು. ದೇವಗಿರಿ ಅನ್ನತಕ್ಕಂತಹ ಆ ಸ್ಥಾನದಲ್ಲಿ ಯಾಗ ಪ್ರಾರಂಭ ಆಗಿದೆ. ದೇವತೆಗಳು ಸುತ್ತುವರೆದು ನಿಂತಿದ್ದಾರೆ. ಇಂದ್ರದೇವ ಅಂದ ಗಂಧರ್ವರಲ್ಲಿ, ಗಂಧರ್ವರಿಗೆ ಗೌರವ ಮಾಡಿದ. ಸರಸ್ವತ್ಯ ಪಣಧ್ವನ್ನೋ ಯುಷ್ಮಾಕಂ ಅಮೃತಾತ್ಮನ. ಈ ಸರಸ್ವತಿಯನ್ನು ನೀವು ತೆಗೆದುಕೊಳ್ಳಿ, ಆ
ಚಂದ್ರನನ್ನು ನಮಗೆ ಬಿಟ್ಟುಕೊಡಿ. ದೇವತೆಗಳು ಈ ರೀತಿಯಾಗಿ ನುಡಿದಾಗ ಸ್ತ್ರೀಯರಲ್ಲಿ ಕಾಮುಕರಾಗಿರತಕ್ಕಂತಹ ಗಂಧರ್ವರು ಚಂದ್ರನನ್ನು ಕೊಟ್ಟರು, ಸರಸ್ವತಿಯನ್ನು ತಾವು ಸ್ವೀಕರಿಸಿದರು. ಇದರಿಂದ ಏನಾಯಿತು? ಸೋಮೋ ಭವಚ್ಚ ಅಮರಾಣಾಂ ಗಂಧರ್ವಾಣಾಂ ಸರಸ್ವತಿ ಅವಸತ್ತತ್ರ ವಾಗೀಶ ತಥಾಪಿಚ ಸುರಾಂತಿಗೆ. ದೇವತೆಗಳ ಬಳಿಗೆ ಚಂದ್ರ ಬಂದ, ಸರಸ್ವತಿ ಗಂಧರ್ವರ ಬಳಿಯಲ್ಲಿ ಇರುವಂತೆ ತೋರಿಸಿಕೊಂಡಳಷ್ಟೇ. ಇರುವಂತೆ ತೋರಿಸಿಕೊಂಡಿದ್ದಾಳೆ. ಹಾಗೆ ಪೂರ್ವ ದೇವತೆಗಳ ಜೊತೆಯಲ್ಲೇ ಇದ್ದಾಳೆ ಸುರಾಂತಿಗೆ. ಆಯಾತು ಚ ರಹೋ ನಿತ್ಯಂ ಉಪಾಂಶು ಕ್ರಿಯತಾಮಿತಿ. ಗುಪ್ತವಾಗಿ ಸರಸ್ವತಿ ದೇವತೆಗಳ ಬಳಿಯಲ್ಲೇ ಇದ್ದಾಳೆ. ಈ ಉದ್ದೇಶದಿಂದಲೇ ಸೋಮಯಾಗದಲ್ಲಿ ಸೋಮಕ್ರಯಣ ಅನ್ನೋದು ಅದು ಗುಟ್ಟಾಗಿ ನಡೆಯುತ್ತೆ. ತಥೋ ಅಭವತ್ ದೇವತಾನಾಂ ಸೋಮಶ್ಚಾಪಿ ಸರಸ್ವತಿ. ಹೀಗಾಗಿ ಚಂದ್ರನು ಸರಸ್ವತಿ ಈರುವರು ಕೂಡ ದೇವತೆಗಳಿಗೆ ದೊರೆತರು. ಗಂಧರ್ವಾಣಂ ನೈವ ಸೋಮಃ ನೈವ ಆಸಿಚ್ಚ ಸರಸ್ವತಿ. ಸರಸ್ವತಿನೂ ಇಲ್ಲ, ಚಂದ್ರನೂ ಅವರಿಗಿಲ್ಲ. ಚಂದ್ರನನ್ನು ಬಯಸಿ ಎಲ್ಲರೂ ಬಂದಿದ್ದಾರೆ ಅಲ್ಲಿ. ಗಾವಃ ದೇವಾಃ ಪರ್ವತಾಃ ಯಕ್ಷರಕ್ಷಾಃ ಸಿದ್ಧಾಃ ಸಾಧ್ಯಾಃ ಮುನಯಃ ಗುಹ್ಯಕಾಃ ಗಂಧರ್ವಾಃ ಪನ್ನಗಾಶ್ಚ ಸರ್ವೌಷಧ್ಯಃ ಮಾತರಃ ಲೋಕಪಾಲಾಃ ರುದ್ರಾದಿತ್ಯಾಃ ವಸವಶ್ಚ ಅಶ್ವಿನೌ ಚ ಯೇ ಅನ್ಯೇ ದೇವಾಃ ಯಜ್ಞಭಾಗಸ್ಯ ಯೋಗ್ಯಾಃ. ಇವರೆಲ್ಲರೂ ಕೂಡ 25 ನದ್ಯಸ್ತು ಗಂಗಾಯಾಂ ಸಂಗತಾಃ ಮುನೆ. ಆ ಚಂದ್ರನಿಗೋಸ್ಕರ 25 ನದಿಗಳು ಕೂಡ ಗಂಗೆಯಲ್ಲಿ ಸಂಗತರಾಗಿದ್ದಾರೆ. ಪೂರ್ಣಾಹುತಿರಿ ಯತ್ರ ದತ್ತ ಪೂರ್ಣಾಖ್ಯಾನ ತದುಚ್ಯತೆ. ಎಲ್ಲಿ ಪೂರ್ಣಾಹುತಿ ನಡೆಯಿತೋ ಆ ತೀರ್ಥ ಪೂರ್ಣಾಖ್ಯಾನ ತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ. ಗೌತಮ್ಯಾಂ ಸಂಗತಾಃ ಯಾಸ್ತು ಸರ್ವಾಶ್ಚಾಪಿ ಯಥೋದಿತಾಃ ತನ್ನಾಮಧೇಯ ತೀರ್ಥಾನಿ ಸಂಕ್ಷೇಪಾತ್ ಶೃಣು ನಾರದ. ಯಾವ ದೇವತೆಗಳು, ಯಾವ ಋಷಿಗಳು, ಮುನಿಗಳು, ಗಂಧರ್ವರು, ಇನ್ಯಾರು ನದಿಗಳು ಎಲ್ಲ ಬಂದಿದ್ದಾರೋ ಅವರವರ ಹೆಸರಿನಿಂದ ಆ ಗೋದಾವರಿ ನದಿಯಲ್ಲಿ ಇರತಕ್ಕಂತಹ ಆಯಾ ತೀರ್ಥಗಳು ಹಾಗೆ ಪ್ರಸಿದ್ಧವಾಗಿದ್ದಾವೆ. ವಿಶೇಷವಾಗಿ ಸೋಮತೀರ್ಥ ಎಂಬುದಾಗಿ ಚಂದ್ರನಿಂದಾಗಿ ಸೋಮತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ. ಇಂತಹ ತೀರ್ಥಗಳಲ್ಲಿ ತೇಷು ತಾನಂ ಜಪೋ ಹೋಮಃ ಪಿತೃತರ್ಪಣಮೇವ ಚ ಸರ್ವಕಾಮಪ್ರದಂ ಪುಂಸಾಂ ಭಕ್ತಿದಂ ಮುಕ್ತಿಭಾಜನಂ ಭುಕ್ತಿದಂ ಮುಕ್ತಿಭಾಜನಂ. ಅಲ್ಲಿ ಸ್ನಾನ, ಯಜ್ಞ, ಯಾಗ, ಪೂಜನ ಇವನ್ನು ಮಾಡಿದರೆ ಸಮಸ್ತ ಅಭೀಷ್ಟಗಳು ಪ್ರಾಪ್ತವಾಗ್ತವೆ ಅಂತ ಹೇಳಿಕೊಂಡು ಬ್ರಹ್ಮದೇವರು ನಾರದರಿಗೆ ಉಪದೇಶಿಸಿದ್ದಾರೆ.